ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ವೃಷಾಹಿ ವೃಷಭೋ ವಿಷ್ಣುರ್ವೃಷಪರ್ವ ವೃಷೋದರಃ ವರ್ಧನೋ ವರ್ಧಮಾನಶ್ಚ ವಿವಿಕ್ತಶ್ರುತಿಸಾಗರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ಈ 28ನೆಯ ಶ್ಲೋಕದಲ್ಲಿ ನಿನ್ನೆಯ ದಿನ ವಿವಿಕ್ತಃ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡು ಇವತ್ತು ಈ ಶ್ಲೋಕದಲ್ಲಿ ಕೊನೆಯದಾದಂತಹ ಶ್ರುತಿಸಾಗರ ಎಂಬುವಂತಹ ಭಗವನ್ನಾಮವನ್ನು ಇವತ್ತು ಹೇಳಿಕೊಳ್ಳೋಣ. ಶ್ರುತಿಸಾಗರ ಅನಂತ ಶ್ರುತಿ ಸಂಪನ್ನತ್ವಾತ್ ಶ್ರುತಿಭಿಃ ಸಾಗರ ಇವ ಶ್ರುತಿಸಾಗರಃ. ಪರಿಪೂರ್ಣಗುಣೈಃ ಅರ್ಣವ ಇವ ಇತ್ಯರ್ಥೇ ಪರಿಪೂರ್ಣಗುಣಾರ್ಣವಃ ಇತಿ ಯಥಾ ಸ್ತೂಯತೆ ತದ್ವತ್ ತತ್ರ ಯಥಾ ಗುಣಾನಾಮ ಅನಂತತ್ವಸೂಚನಾಯಾರ್ಣವೋಪಮಾ ತಥಾ ಅತ್ರಾಪಿ ಭಗವತಿ ವಿದ್ಯಮಾನಾನಾಂ ಶ್ರುತಿನಾಮನಂತತ್ವದ್ಯೋತನಾಯ ಸಾಗರೋಪಮ ಅಂತ ಹೇಳ್ತಾರೆ. ಶ್ರುತಿ ಅಂದರೆ ವೇದ. ಯಾಕೆಂದರೆ ಪಡುವುದು. ಹಿಂದೆಲ್ಲ ಪೇಪರು ಪೆನ್ನು ಇವೆಲ್ಲ ಏನು ಇರ್ತಾ ಇದ್ದಿಲ್ಲ. ಗುರುಗಳು ಹೇಳಿದರೆ ಕೇಳೋದು, ಅಂದರೆ ಕೇಳಲ್ಪಡೋದಾದ ಕಾರಣ ಶ್ರುತಿ. ಆ ಕೇಳಿ ಕಂಠಪಾಠ ಮಾಡೋದೆ. ಹಾಗೆ ಪರಂಪರಾಗತವಾಗಿ ಗುರುಗಳಿಂದ ಶಿಷ್ಯರು ಹಾಗೆ ಬಂದಿರೋ ಕಾರಣ ವೇದಕ್ಕೆ ಶ್ರುತಿ ಅಂತ ಹೆಸರು. ಅನಂತ ಶ್ರುತಿಗಳಿಂದ ಸಾಗರದಂತೆ ಇರುವವನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಶ್ರುತಿ ವೇದಗಳು ಎಷ್ಟು ಅಂತ ಹೇಳಿದರೆ ಇಷ್ಟು ಅಂತ ಹೇಳುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು. ಅದಕ್ಕೆ ಹೇಳಿದರು ಅನಂತಾವೈ ವೇದಾಹ ಅಂತ ಹೇಳಿದರು. ಅಂದರೆ ವೇದಗಳು ಅನಂತವಾಗಿ ಇದೆ. ಅಂತಹ ಶ್ರುತಿಗಳಿಂದ ಪ್ರತಿಪಾದ್ಯನಾಗುವವನು. ಆದ ಕಾರಣ ಶ್ರುತಿಗಳು ಅನಂತ, ಸಾಗರದಂತೆ ಅನಂತ. ಹಾಗೆ ಆ ಅನಂತವಾದ ಶ್ರುತಿಗಳಿಂದ ಆಗುವವನಾದ ಕಾರಣ ಶ್ರುತಿಗಳಿಂದ ಸಾಗರದಂತೆ ಇರುವವನು ಅಂತ ಹೇಳ್ತಾ ಇದ್ದಾರೆ.
ಇಲ್ಲಿ ಅನಂತಾವೈ ವೇದಾಹ, ವೇದಗಳು ಅನಂತವಾಗಿದೆ. ವೇದ ಅಂತ ಹೇಳಿದರೆ ವೇದಯತೀತಿ ವೇದ ಅಂದರೆ ತಿಳಿಸಿಕೊಡುವುದು, ತಿಳಿಸಿಕೊಡತ್ತೆ. ಆದ ಕಾರಣ ಅದಕ್ಕೆ ವೇದ ಅಂತ ಹೆಸರು. ಏನು ತಿಳಿಸಿಕೊಡತ್ತೆ? ಭಗವಂತನನ್ನು ತಿಳಿಸಿಕೊಡತ್ತೆ. ಆ ವೇದಗಳು ಎಷ್ಟು ಅಂದರೆ ಅನಂತ. ಆ ಅನಂತವಾದ ವೇದಗಳು ಇದೆ, ಅದು ಒಂದು ಕ್ರಮಬದ್ಧವಾಗಿ ಇಲ್ಲ, ರಾಶೀಭೂತವಾಗಿ ಬಿದ್ದಿದೆ. ನಮ್ಮ ಮನೆಯಲ್ಲಿ ಸಾವಿರಾರು ಪುಸ್ತಕಗಳು, ಲಕ್ಷಾಂತರ ಪುಸ್ತಕಗಳೆಲ್ಲ ರಾಶೀಭೂತವಾಗಿ ಒಂದು ಕುಪ್ಪೆಯಾಗಿ ಹಾಕಿಬಿಟ್ರೆ ನಮಗೆ ಯಾವ ಪುಸ್ತಕ ಎಲ್ಲಿದೆ ಏನು ಅಂತ ಹುಡುಕೋದು ಕಷ್ಟ ಆಗುತ್ತೆ, ಸಿಗೋದು ಕಷ್ಟವಾಗುತ್ತೆ, ಪುಸ್ತಕ ಇದ್ದರೂ ಕೂಡ. ಅದಕ್ಕೆ ನಾವೇನು ಮಾಡ್ಕೊಳ್ತೇವೆ, ಕ್ಯಾಟಲಾಗ್ ಮಾಡ್ಕೊತೇವೆ. ಪುಸ್ತಕಗಳನ್ನು ವಿಭಾಗ ಮಾಡಿ, ಭಾರತ ಸೆಕ್ಷನು, ಭಾಗವತ ಸೆಕ್ಷನು, ವೇದದ ಸೆಕ್ಷನು, ರಾಮಾಯಣದ ಸೆಕ್ಷನು ಅಂತೇಳಿ ಈ ರೀತಿಯಾಗಿ ಲೈಬ್ರರಿಯಲ್ಲಿ ಹೇಗೆ ಕ್ಯಾಟಲಾಗ್ ಮಾಡ್ಕೊಳ್ತಾರೋ ಹಾಗೆ ನಾವು ಕ್ಯಾಟಲಾಗ್ ಮಾಡ್ಕೊಳ್ತೇವೆ. ಹಾಗೆ ಸುಖವಾಗಿ ನಮಗೆ ಭಾರತ ಬೇಕಂದರೆ ಭಾರತ ಸೆಕ್ಷನ್ಗೆ ಹೋದರೆ ಗೊತ್ತಾಗುತ್ತೆ. ಹಾಗೆ ಈ ಅನಂತವಾಗಿರುವಂತಹ ವೇದಗಳನ್ನು, ರಾಶೀಭೂತವಾಗಿರುವ ವೇದಗಳನ್ನು ಭಗವಂತ ಏನು ಮಾಡಿದ, ಸತ್ಯವತಿ ಪರಾಶರರ ಪುತ್ರರಾಗಿ ಜನಿಸಿ ಬಾದರಾಯಣನಾಗಿ ಕೃಷ್ಣದ್ವೈಪಾಯನನಾಗಿ ಅವತಾರವನ್ನು ಮಾಡಿ, ವ್ಯಾಸೋ ನಾರಾಯಣೋ ಹರಿಹಿ, ವೇದವ್ಯಾಸ ದೇವರು ಕಶ್ಚನ ಋಷಿಗಳಲ್ಲ, ಸಾಕ್ಷಾತ್ತು ಭಗವಂತನ ನಾರಾಯಣನ ಅವತಾರ ಮಾಡಿ ಈ ಅನಂತವಾಗಿರುವ ವೇದಗಳನ್ನು, ರಾಶೀಭೂತವಾಗಿರುವ ವೇದಗಳನ್ನು ಋಗ್ಯಜು ಸಾಮ ಅಥರ್ವಣ ವೇದಗಳಾಗಿ ವಿಭಾಗವನ್ನು ಮಾಡಿ, ಮತ್ತು ಒಂದೊಂದು ವೇದವನ್ನು ಶಾಖೋಪಶಾಖೆಗಳಾಗಿ ವಿಭಾಗ ಮಾಡಿರುವ ಕಾರಣ, ವೇದಗಳನ್ನು ವಿಭಾಗ ಮಾಡಿರುವ ಕಾರಣ ಅವರಿಗೆ ವೇದವ್ಯಾಸರು ಅಂತ ಹೆಸರು ಬಂತು. ಆದ ಕಾರಣ ಈ ಅನಂತವಾದ ವೇದಗಳಿಂದ ಪ್ರತಿಪಾದ್ಯನಾಗಿರುವವನು, ಸಾಗರದಂತೆ ಇರುವ ವೇದಗಳು ಅದುಗಳಿಂದ ಪ್ರತಿಪಾದ್ಯನಾಗಿರುವವನಾದ ಕಾರಣ ನಮಗಿಲ್ಲಿ ಅಂತಹ ಶ್ರುತಿಗಳಿಂದ ಸಾಗರದಂತೆ ಇರುವವನು ಆದ ಕಾರಣ ಶ್ರುತಿ ಸಾಗರ ಅಂತ ಅವನಿಗೆ ಹೆಸರು. ಇನ್ನು ಶ್ರುತಯ ಸಾಗರ ಇವಾತ್ರ ನಿಧೀಯಂತೆ ಇತಿ ಶ್ರುತಿ ಸಾಗರ. ನದೀನಾಂ ಸಾಗರ ಇವ ಶ್ರುತೀನಾಂ ಸಾಗರ. ಸರ್ವಾಸಾಂ ಶ್ರುತೀನಾಮನೇಕ ಶಾಖಾ ಭಿನ್ನಾನಾಮತ್ರ ನಿಧಾನಾದಿತಿ ವ್ಯಾಚಷ್ಟೇ ಶ್ರುತಯ ಸಾಗರ ಇವಾತ್ರೇತಿ ಇವ ಅತ್ರ ಇತಿ. ನದಿಗಳೆಲ್ಲ ಸಾಗರದಂತೆ, ನದಿಗಳಿಗೆಲ್ಲ ಸಾಗರದಂತೆ ಶ್ರುತಿಗಳಿಗೆಲ್ಲ ನೆಲೆಯಾಗಿರುವವನು, ಆಶ್ರಯನಾಗಿರುವವನು. ನದಿಗಳೆಲ್ಲವೂ ಎಲ್ಲಿ ಹೋಗುತ್ತೆ? ಸಾಗರವನ್ನೇ ಸೇರುತ್ತೆ. ನದಿಗಳಿಗೆಲ್ಲ ಆಶ್ರಯ ಯಾವುದು ಅಂದರೆ ಸಾಗರ. ನದಿ ಪ್ರವಾಹ ಹರಿತಾನೇ ಇರುತ್ತೆ, ನದಿ ಒಂದು ಕಡೆ ಇರುವಂಥದ್ದಲ್ಲ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಮೆನ್ ಮೇ ಕಮ್ ಆ್ಯಂಡ್ ಮೆನ್ ಮೇ ಗೋ ಬಟ್ ಐ ಫ್ಲೋ ಫಾರ್ ಎವರ್ ಅಂಥೇಳಿ. ಯಾರು ಎಷ್ಟು ಜನ ನದಿ ಹತ್ರ ಬಂದು ಹೋಗ್ತಾ ಇದ್ದರೂ ಕೂಡ ನದಿ ಮಾತ್ರ ಹರಿತಾನೇ ಇರುತ್ತೆ, ಒಂದು ಕ್ಷಣವೂ ನಿಲ್ಲುವುದಿಲ್ಲ. ಹರಿದು ಎಲ್ಲಿ ಹೋಗುತ್ತೆ? ನದೀ ನದಾನಾಂ ಸಾಗರೋ ಗತಿ. ಕೃಷ್ಣ, ಕಾವೇರಿ, ಗೋದಾವರಿ, ಗಂಗಾ, ಯಮುನಾ, ತುಂಗಭದ್ರಾ ಎಲ್ಲವೂ ಕೂಡ ಹರಿದು ಆ ಪ್ರವಾಹ ಕೊನೆಗೆ ಸಾಗರವನ್ನು ಸೇರುತ್ತೆ. ನದಿಗಳಿಗೆಲ್ಲ ಹೇಗೆ ಸಾಗರವು ಆಶ್ರಯವೋ, ಅನಂತವಾಗಿರುವಂತಹ ಶ್ರುತಿಗಳಿಗೆ, ವೇದಗಳಿಗೆ ಆಶ್ರಯನಾಗಿದ್ದಾನೆ ಭಗವಂತ. ಯಾಕೆ ಅಂತ ಹೇಳಿದರೆ, ಈ ವೇದಗಳೆಲ್ಲವೂ, ಈ ಶ್ರುತಿ ಸಾಗರವೆಲ್ಲವೂ ಕೂಡ ಯಾರನ್ನು ಆಶ್ರಯಿಸಿದೆ, ಯಾರನ್ನು ಹೇಳುತ್ತೆ ಅಂಥೇಳಿದರೆ ಭಗವಂತನನ್ನೇ ಹೇಳುತ್ತೆ. ವೇದಗಳು ಭಗವಂತನನ್ನೇ ಪರಮ ಮುಖ್ಯ ವೃತ್ತಿಯಿಂದ ತಿಳಿಸುತ್ತೆ. ಆದ ಕಾರಣ ನದಿಗಳಿಗೆಲ್ಲ ಸಾಗರದಂತೆ, ಸಾಗರವು ಹೇಗೆ ನೆಲೆಯೋ ಹಾಗೆ ಶ್ರುತಿಗಳಿಗೆಲ್ಲ ನೆಲೆಯಾಗಿದ್ದಾನಾದ ಕಾರಣ ಭಗವಂತನಿಗೆ ಶ್ರುತಿ ಸಾಗರ ಅಂತ ಹೆಸರು. ಇನ್ನು ನದಿಗಳಿವೆ,
ಆ ನದಿಗಳಿಗೆಲ್ಲ ಅಭಿಮಾನಿ ದೇವತೆಗಳಿದ್ದಾರೆ. ನದಿ ಎಂಬುದು ಜಡ ಪದಾರ್ಥ. ಗಂಗಾದಲ್ಲಿರೋ ನೀರಾದರೂ, ಗೋದಾವರಿಯಲ್ಲಿರೋ ನೀರಾದರೂ, ಕಪಿಲಾದಲ್ಲಿರೋ ನೀರಾದರೂ, ಕೃಷ್ಣೆಯಲ್ಲಿರೋ ನೀರಾದರೂ ನೀರು ಜಡ ಪದಾರ್ಥ. ಆದರೆ ಗಂಗಾ, ಗೋದಾವರಿ, ಕೃಷ್ಣ, ಕಪಿಲ ಅಂತ ಕರೆದಾಗ ಆಯಾ ನದಿಗಳಿಗೆ ಅಭಿಮಾನಿ ದೇವತೆಗಳು ಅವರು. ಈ ನದಿ ಅಭಿಮಾನಿ ಎಲ್ಲರೂ ಕೂಡ ಹರಿದು ಕೊನೆಗೆ ಸಾಗರಕ್ಕೆ ಸೇರ್ತಾರೆ. ಸಾಗರ, ಈ ಗಂಡ ಇವರ ನದಿಗಳಿಗೆಲ್ಲ ಅವೆಲ್ಲರೂ ಕೂಡ ತಮ್ಮ ಪತಿಯಾದ ವರುಣನನ್ನು ಸಾಗರಕ್ಕೆ ಸೇರ್ತಾರೆ. ಹಾಗೆ ಈ ಶ್ರುತಿಗಳಿದೆ. ಶ್ರುತಿ ಅಭಿಮಾನಿ ದೇವತೆಗಳಿಗೆಲ್ಲರಿಗೂ ಕೂಡ ನೆಲೆಯಾಗಿದ್ದಾನೆ, ಆಶ್ರಯನಾಗಿದ್ದಾನೆ. ಶ್ರುತೀನಾಂ ಇತ್ಯಭಿಮಾನಿ ವ್ಯಪದೇಶ ಇತ್ಯಂಗೀಕೃತ್ಯ ಶ್ರುತ್ಯಭಿಮಾನಿನಾಂ ದೇವಾನಾಂ ಸಾಗರ ಇವ ಶ್ರುತಿ ಸಾಗರ. ನದಿ ಅಭಿಮಾನಿ ದೇವತೆಗಳೆಲ್ಲರಿಗೂ ಕೂಡ ಸಾಗರವು ಹೇಗೆ ನೆಲೆಯೋ ಹಾಗೆ ಶ್ರುತಿ ಅಭಿಮಾನಿ ದೇವತೆಗಳೆಲ್ಲರಿಗೂ ಕೂಡ ಭಗವಂತ ನೆಲೆಯಾಗಿದ್ದಾನೆ, ಆಶ್ರಯನಾಗಿದ್ದಾನೆ. ಎಲ್ಲವೂ ಕೂಡ ಭಗವಂತನನ್ನೇ ಆಶ್ರಯ ಹೊಂದಿರ್ತಾರೆ ಈ ಶ್ರುತಿ ಅಭಿಮಾನಿ ದೇವತೆಗಳೆಲ್ಲರೂ ಕೂಡ. ಆದ ಕಾರಣ ಶ್ರುತಿ ಸಾಗರ. ಶ್ರುತಿಗೆ ಅಭಿಮಾನಿ ದೇವತೆಗಳು ವೇದಗಳಿಗೆ ಯಾರು? ಲಕ್ಷ್ಮೀದೇವಿ, ಭಾರತೀ ದೇವಿ, ಇವರೆಲ್ಲರೂ ಕೂಡ. ಆದ ಕಾರಣ ಇವರೆಲ್ಲರೂ ಯಾರನ್ನು ಆಶ್ರಯಿಸಿರ್ತಾರೆ, ಯಾರಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಭಗವಂತನಲ್ಲೇ ಇರ್ತಾರೆ. ಆದ ಕಾರಣ ಭಗವಂತನಿಗೆ ಶ್ರುತಿ ಸಾಗರ ಅಂತ ಹೆಸರು. ವಿಷ್ಣುತತ್ವ ವಿನಿರ್ಣಯದಲ್ಲಿ ಆಚಾರ್ಯರು ಬ್ರಹ್ಮಾಂಡ ಪುರಾಣದಲ್ಲಿರುವಂತಹ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ನಿತ್ಯಾ ವೇದಾಃ ಸಮಸ್ತಾಶ್ಚ ಶಾಶ್ವತಾಃ ವಿಷ್ಣು ಬುದ್ಧಿಗಾಃ. ವೇದಗಳು, ಈ ಅನಂತವಾದ ವೇದಗಳು ಯಾವಾಗಲೂ ಭಗವಂತನ ಬುದ್ಧಿಯಲ್ಲೇ ನೆಲೆಗೊಂಡಿದೆ. ಅಂದರೆ ಅನಂತವಾದ ಈ ವೇದಗಳೆಲ್ಲವೂ ಕೂಡ ಯಾವಾಗಲೂ ಭಗವಂತನ ಬುದ್ಧಿಸ್ಥವಾಗಿರುತ್ತೆ. ಅದಕ್ಕೆ ಮುಂದೆ ಬರುತ್ತೆ, ಭಗವಂತನೇ ಬ್ರಹ್ಮದೇವರಿಗೆ ಮೊದಲು ವೇದವನ್ನು ಉಪದೇಶ ಮಾಡಿದ್ದಾನೆ. ಈ ಅನಂತವಾದ ವೇದಗಳು ಮೊದಲು ಎಲ್ಲಿದೆ? ಅನಂತವಾಗಿದೆ. ಅದು ಯಾರಲ್ಲಿದೆ? ಭಗವಂತನ ಬುದ್ಧಿಸ್ಥವಾಗಿದೆ, ಯಾವಾಗಲೂ ಇದೆ. ಆದ ಕಾರಣ ಅವನಿಗೆ ಸಾಗರೋಪಮಾನವಾದಂತಹ ಅನಂತವಾದ ವೇದಗಳು ಭಗವಂತನ ಬುದ್ಧಿಯಲ್ಲಿ ಯಾವಾಗಲೂ ಸ್ಥಿತವಾಗಿರುತ್ತೆ, ಬುದ್ಧಿಸ್ಥವಾಗಿರುತ್ತೆ. ಆದ ಕಾರಣ ಭಗವಂತನಿಗೆ ಶ್ರುತಿ ಸಾಗರ ಅಂತ ಹೆಸರು. ಅಷ್ಟೇ ಅಲ್ಲ, ಬರೇ ಬುದ್ಧಿಸ್ಥವಾಗಿದ್ದರೆ ಏನು ಪ್ರಯೋಜನ? ನನಗೆ ಎಲ್ಲ ಬರುತ್ತೆ, ಇಡೀ ಹರಿಕಥಾಂಸಾರ ಕಂಠಸ್ಥ ಮಾಡಿದ್ದೇನೆ, ಸುಧಾ ಕಂಠಸ್ಥ ಬುದ್ಧಿ ಎಲ್ಲ ಕಲ್ತಿದ್ದೇನೆ. ಆದರೆ ಅದು ಹೊರಹೊಮ್ಮಬೇಕು. ಹರಿಕಥಾಮೃತಸಾರ ನನಗೆ ಬರುತ್ತೆ ಅಂತಂದಾಗ ನಾನು ಹರಿಕಥಾಮೃತ ಸಾರವನ್ನು ಹೇಳಬೇಕು ವಾಚ್ಯತಃ. ಅದನ್ನೇ ಹೇಳ್ತಾರೆ, ಸಂತತಂ ಚಿಂತಯೇತ್ ಕಂಠಂ ವೈಕುಂಠಸ್ಯಾಖಿಲಾ ವೇದಾಃ ಉದ್ಗೀರ್ಯಂತೆ ಅನಿಶಂ ಯತಃ. ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಈ ಸಮಸ್ತ ವೇದಗಳು ಯಾವಾಗಲೂ ಭಗವಂತನ ಕಂಠದಿಂದ ಹೊರಹೊಮ್ಮುತ್ತಾ ಇರುತ್ತಂತೆ. ಯಾವಾಗಲೂ ಭಗವಂತನ ಕಂಠದಿಂದ, ಬಾಯಿಯಿಂದ ಸಮಸ್ತ ವೇದಗಳು ಕೂಡ ಬರ್ತಾನೇ ಇರುತ್ತೆ. ನಾವು ಹೇಗೆ ದೇವಸ್ಥಾನದಲ್ಲಿ ಓಂಕಾರವೋ, ಓಂ ನಮೋ ನಾರಾಯಣಾಯ ಅಂತನೋ ಒಂದು ಚಾಂಟಿಂಗ್ ಬಾಕ್ಸ್ನ ಇಟ್ಟುಬಿಟ್ರೆ ಅದು ಯಾವಾಗಲೂ ಚಾಂಟ್ ಮಾಡ್ತಾನೇ ಇರುತ್ತೆ. ಹಾಗೆ ಭಗವಂತನ ಕಂಠದಿಂದ ಯಾವಾಗಲೂ ಸಮಸ್ತ ವೇದಗಳು ಹೊರಹೊಮ್ಮುತ್ತಾ ಇರುತ್ತೆ. ಆದ ಕಾರಣ ಭಗವಂತನಿಗೆ ಶ್ರುತಿಸಾಗರ ಅಂತ ಹೆಸರು. ಇನ್ನು ನಾರಾಯಣ ಪರಾಹ ವೇದಾಹ ಭಾಗವತ ಹೇಳುತ್ತೆ. ಮತ್ತು ವೇದ ಪ್ರತಿಪಾದ್ಯೇಷು ಸಪರಹ ಇತ್ಯಾದಿ. ಈ ವೇದಗಳು ಯಾರ ಪರವಾಗಿದೆ
ಅಂತ ಹೇಳಿದರೆ ಈ ಶ್ರುತಿಗಳು ವೇದಗಳೆಲ್ಲವೂ ಕೂಡ ಭಗವಂತನಲ್ಲಿ ನೆಲೆಸಿರುವಂತೆ ಮುಖ್ಯವಾಗಿ ಪರಮ ಮುಖ್ಯ ವೃತ್ತಿಯಿಂದ ವೇದಗಳೆಲ್ಲವೂ ಭಗವಂತನನ್ನೇ ಪ್ರತಿಪಾದಿಸುತ್ತಾ ಇರುತ್ತೆ, ಭಗವಂತನ ಪ್ರತಿಪಾದಕಗಳಾಗಿರುತ್ತೆ, ಅವನಲ್ಲೇ ಇರುತ್ತೆ. ಇಲ್ಲಿ ವಿಶೇಷ ವಿಷಯ, ವೇದಗಳು ಸ್ವರೂಪತಃ ಭಗವಂತನಲ್ಲೇ ಇರುತ್ತೆ, ಅನಂತವಾದ ವೇದಗಳು ಭಗವನಲ್ಲೇ ಇರುತ್ತೆ. ಪರಮ ಮುಖ್ಯ ವೃತ್ತಿಯಿಂದ ಅವನನ್ನೇ ಪ್ರತಿಪಾದನೆ ಮಾಡ್ತಾ ಅವನ ಪ್ರತಿಪಾದಕಗಳಾಗಿ ಭಗವಂತನ ಪ್ರತಿಪಾದಕಗಳಾಗಿ ಭಗವಂತನಲ್ಲೇ ನೆಲೆಗೊಂಡಿರುತ್ತೆ ಅಂತ ನಮಗೆ ಭಾಗವತ ಹೇಳ್ತಾ ಇದೆ. ನಾರಾಯಣ ಪರಃ ವೇದಾಃ ವೇದ ಪ್ರತಿಪಾದ್ಯೇಷು ಸ ಪರಃ ಇತ್ಯಾದಿ. ಇನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ನಾರದೀಯ ಪುರಾಣದಲ್ಲಿರುವ ಒಂದು ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಲಯಸ್ಯ ತ್ವಷ್ಟಮೋ ಭಾಗಃ ಸೃಷ್ಟಿಕಾಲ ಉದಾಹೃತಃ ತತ್ರೈವ ವೇದ ಸಂಚಾರೋ ಹ್ಯನ್ಯದಾ ಸ್ತುತಿ ಮಾತ್ರಕಾಹ ಅಂತ ಹೇಳ್ತಾರೆ. ಪ್ರಳಯ ಕಾಲದ ಕೊನೆಯ 8ನೇ 1 ಭಾಗ ಬಿಟ್ಟು, ಅಂದರೆ 1/8 ಆಫ್ ಪ್ರಳಯ ಎಂಡ್ ಕಾಲ, ಅಂದರೆ ಪ್ರಳಯ ಕಾಲದ ಕೊನೆಯ 8ನೇ 1 ಭಾಗ 1/8 ಕಾಲವನ್ನು ಬಿಟ್ಟು ಇನ್ನು ಉಳಿದ ಎಲ್ಲ ಕಾಲದಲ್ಲೂ ಅವಧಿಯಲ್ಲೂ ವೇದಗಳು ಬರೇ ಭಗವಂತನ ಸ್ತುತಿಯಲ್ಲೇ ಮಗ್ನವಾಗಿದ್ದು ಅವನಲ್ಲೇ ನೆಲೆಗೊಂಡಿರುತ್ತೆ. ಆದ ಕಾರಣ ಭಗವಂತನಿಗೆ ಶ್ರುತಿಸಾಗರ ಅಂತ ಹೆಸರು ಬಂತು. ಇದು ನಾರದೀಯ ಪುರಾಣ ವಾಕ್ಯವನ್ನು ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಪ್ರಳಯ ಕಾಲದಲ್ಲಿ ಕೊನೆಯ 8ನೇ ಭಾಗ 1/8 ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ 7/8 ಎಲ್ಲ ಕಾಲದಲ್ಲೂ ವೇದಗಳು ಯಾವಾಗಲೂ ಭಗವಂತನ ಸ್ತೋತ್ರದಲ್ಲೇ ಇರುತ್ತೆ, ಅವನಲ್ಲೇ ಇರುತ್ತೆ. ಆದ ಕಾರಣ ಶ್ರುತಿಸಾಗರ. ಹಾಗೆ ಶ್ರುತಿ ಅಭಿಮಾನಿ ದೇವತೆಗಳಾದ ಲಕ್ಷ್ಮೀದೇವಿ, ಭಾರತೀದೇವಿ, ವಾಯುದೇವರು, ಗರುಡದೇವರು ಇವರೆಲ್ಲರೂ ಕೂಡ ಯಾವಾಗಲೂ ಭಗವಂತನಲ್ಲೇ ಇರ್ತಾರೆ, ಭಗವಂತನನ್ನು ಆಶ್ರಯಗೊಂಡೇ ಇರ್ತಾರೆ. ಯಾಕೆ? ಇಡೀ ಜಗತ್ತೆಲ್ಲವೂ ಭಗವಂತನನ್ನೇ ಆಶ್ರಯಿಸಿಕೊಂಡಿದೆ, ಅವನೇ ಆಧಾರಭೂತನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಶ್ರುತಿಸಾಗರ ಅಂತ ಹೆಸರು. ಇನ್ನು ಶ್ರುತಿಲಕ್ಷಣ ಸಾಗರೋ ಯಸ್ಯೇತಿ ಸತ್ಯಸಂಧಿಯ ವ್ಯಾಖ್ಯಾನ, ಶ್ರುತಿರೂಪವಾದ ಸಾಗರಕ್ಕೆ ಒಡೆಯನಾಗಿದ್ದಾನೆ ಭಗವಂತ. ಹೌದು, ಶ್ರುತಿರೂಪವಾದ ಸಾಗರ. ಈ ಸಾಗರದಂತೆ ಅನಂತವಾಗಿ ಅತ್ಯಂತ ದೊಡ್ಡದಾಗಿರುವಂತಹ ಈ ಶ್ರುತಿ ಸಾಗರಕ್ಕೆ ಯಾರಪ್ಪ ಒಡೆಯರು ಅಂದರೆ ಭಗವಂತನೇ. ಯಾಕೆ ಅಂತ ಹೇಳಿದರೆ ಆ ವೇದಗಳಲ್ಲಿ ಪ್ರತಿಪಾದ್ಯನಾಗಿರುವವನು ಅವನೇ, ವೇದಗಳು ಭಗವಂತನ ಪ್ರತಿಪಾದಕಗಳಾಗಿದೆ. ಅವು ಎಲ್ಲಿದೆ ಅಂದರೆ ಭಗವಂತನಲ್ಲೇ ಇದೆ, ಭಗವಂತನ ಬುದ್ಧಿಸ್ಥವಾಗಿದೆ. ಅದಕ್ಕಾದ ಕಾರಣ ಈ ಶ್ರುತಿಸಾಗರವಾದಂತಹ ಶ್ರುತಿಸಾಗರಕ್ಕೆ ಭಗವಂತನೇ ಒಡೆಯನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಶ್ರುತಿಸಾಗರ ಅಂತ ಹೆಸರು. ಇನ್ನು ಯಚ್ಛಂದಸಾಂ ವೃಷಭೋ ವಿಶ್ವರೂಪ ತೈತ್ರೇಯೋಪನಿಷತ್ ಹೇಳ್ತಾ ಇದೆ. ತೈತ್ರೇಯೋಪನಿಷತ್ ಭಾಷ್ಯದಲ್ಲಿ ಯೋ ವಿಶ್ವರೂಪೋ ಭಗವಾಂಶ್ಚಂದಸಾಮಧಿಪೋ ಹರಿಹಿ ಅಂತ ಹೇಳ್ತಾ ಇದೆ. ಸರಿ, ವೇದಗಳು ಅನಂತ ಶಬ್ದಗಳನ್ನು ಹೊಂದಿದೆ. ಅನಂತಾವೈ ವೇದಾಹ, ವೇದಗಳೇ ಅನಂತಗಳು. ಆ ವೇದಗಳಲ್ಲಿ ಇರುವ ಶಬ್ದಗಳು ಅನಂತವಾಗಿದೆ. ಅನಂತ ಶಬ್ದಗಳು ಹೊಂದಿರುವ ಈ ವೇದಗಳು ಭಗವಂತನ ಅನಂತ ಗುಣಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಭಗವಂತನ ಗುಣಗಳು ಎಷ್ಟು ಅಂತ ಹೇಳಿದರೆ ಇಷ್ಟು ಅಂತ ಅಂತ್ಯವಿಲ್ಲದೆ ಇರುವ ಅನಂತವಾದ ಗುಣಗಳು.
ಅವನಲ್ಲಿ ಗುಣಗಳು ಅನಂತವಾಗಿದೆ, ಅಂತ್ಯವೇ ಇಲ್ಲ. ಎಣಿಸ್ತಾ ಹೋದರೆ ಇಂದಿನವರೆಗೂ ಲಕ್ಷ್ಮೀದೇವಿ ಅದರ ಗುಣಗಳ ಅಂತ್ಯವನ್ನು ಲಕ್ಷ್ಮೀದೇವಿನೇ ಕಂಡಿಲ್ಲ. ಆದ ಕಾರಣ ಅನಂತವಾದ ಶಬ್ದಗಳು ಭಗವಂತನ ಅನಂತ ಗುಣಗಳನ್ನು ಪ್ರತಿಪಾದಿಸುವ ಕಾರಣ ಶ್ರುತಿಗಳು ಸಾಗರದಂತೆ ಇದೆ. ಅಂತಹ ಶ್ರುತಿಗಳಿಗೆ ಭಗವಂತ ಮುಖ್ಯ ಆಶ್ರಯನಾಗಿದ್ದಾನೆ. ಆದ ಕಾರಣ ಅವನು ಶ್ರುತಿಸಾಗರ ಅಂತ ಕರೆಯಲ್ಪಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಸೃಷ್ಟಿಯ ಆದಿಯಲ್ಲಿ ಹಯಗ್ರೀವ ರೂಪದಿಂದ ಭಗವಂತ ಚತುರ್ಮುಖನಿಗೆ ಉಪದೇಶವನ್ನು ಮಾಡಿದ್ದಾನೆ. ಮೊಟ್ಟ ಮೊದಲು ವೇದಗಳು ಯಾರು ಉಪದೇಶ ಮಾಡಿದರು ಅಂತ ಹೇಳಿದರೆ ಹಯಗ್ರೀವ ರೂಪದಿಂದ ಭಗವಂತನೇ ಜೀವೋತ್ತಮರಾದಂತಹ ಬ್ರಹ್ಮದೇವರಿಗೆ ವೇದವಿದ್ಯೆಯನ್ನು ಉಪದೇಶ ಮಾಡಿ ಆ ವೇದವಿದ್ಯೆ ಪ್ರಚಾರದಲ್ಲಿ ಬಂದು ಈ ಲೋಕದಲ್ಲಿ ಪ್ರಚಲಿತವಾಗುವಂತೆ ಮಾಡಿದ್ದಾನೆ. ಆ ವೇದಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ. ಆದ ಕಾರಣ ಆ ಭಗವಂತನು ಆ ವೇದಗಳಿಗೆ ಶ್ರುತಿ ಸಾಗರದಂತೆ ಇರುವಂತಹ ಶ್ರುತಿಗಳಿಗೆ ವೇದಗಳಿಗೆ ಭಗವಂತ ಒಡೆಯನಾಗಿದ್ದಾನೆ ಅಂತ ತೈತ್ರಿಯೋಪನಿಷತ್ ಭಾಷ್ಯ ನಮಗೆ ಹೇಳ್ತಾ ಇದೆ. ಇನ್ನು ವೇದವನ್ನು ಚತುರ್ಮುಖ ಬ್ರಹ್ಮಾದಿಗಳಿಗೆ ಉಪದೇಶ ಮಾಡಿದ್ದಾನೆ ಮತ್ತು ಯಾವಾಗೂ ಅವುಗಳನ್ನು ಇಷ್ಟಕ್ಕೆ ಮುಂಚೆ ನಾವು ಹೇಳಿದಂತೆ ಸಂತತಂ ಚಿಂತೆಯೇತ್ ಕಂಠಂ ಅಂಥೇಳಿ ಭಗವಂತನ ಕಂಠದಿಂದ ಯಾವಾಗೂ ಆ ವೇದಗಳು ಹೊರಹೊಮ್ಮುತ್ತಾ ಇರುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ. ಶ್ರುತಿಂ ವೇದಂ ಸನೋತೀತಿ ಶ್ರುತಿ ಸಹ ಆಸಮ್ಯಕ್ ಗೃಣಾತೀತಿ ಶಬ್ದಂ ಕರೋತೀತಿ ಗರಃ ಶ್ರುತಿಸಶ್ಚಾಸೌ ಗರಶ್ಚ ಆಗರಶ್ಚ ಶ್ರುತಿಸಾಗರ. ಸತ್ಯಸಂಧಿಯ ವ್ಯಾಖ್ಯಾನ ಈ ರೀತಿಯಾಗಿ ಹೇಳ್ತಾ ಇದೆ. ಚತುರ್ಮುಖ ಬ್ರಹ್ಮನಿಗೆ ಹಯಗ್ರೀವ ರೂಪದಿಂದ ಭಗವಂತ ವೇದವನ್ನು ಉಪದೇಶ ಮಾಡಿದ್ದಾನೆ. ಅದಕ್ಕೆ ಭಾಗವತದಲ್ಲಿ ಜನ್ಮಾದ್ಯಶ್ಚತೋನ್ವಯಾದಿತರತಶ್ಚ ಅರ್ಥೇಶು ಅಭಿಘ್ನಃ ಸ್ವಾರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿಯಂ ಸೂರಯಃ. ಆದಿಕವಿ ಎಂದು ಕರೆಯಲ್ಪಡುವ ಜೀವೋತ್ತಮರಾದ ಬ್ರಹ್ಮದೇವರಿಗೆ ಭಗವಂತ ವೇದಗಳನ್ನು ಉಪದೇಶ ಮಾಡಿದ್ದಾನೆ. ಯಾವಾಗಲೂ ಅದನ್ನು ಉಪದೇಶ ಮಾಡ್ತಾ ಹೇಳ್ತಾನೆ ಇರ್ತಾನೆ. ಆದ ಕಾರಣ ಭಗವಂತನಿಗೆ ಶ್ರುತಿಸಾಗರ ಅಂತ ಹೆಸರು ಅಂತ ಹೇಳ್ತಾನೆ. ನಾವು ಹೇಳ್ತಾ ಇರ್ತೇವೆ, ಇವನು ನಮ್ಮ ಸ್ವಾಮಿಗಳೇ ತಗೊಳ್ಳೋಣ. ಅವರ ಗುರುಗಳು ಪ್ರಸನ್ನಶೂರ ಮಾಧವ ತೀರ್ಥರು ವಿದ್ಯಾಸಾಗರ ಮಾಧವ ತೀರ್ಥರು ಅಂತಿಟ್ರು. ವಿದ್ಯಾಸಾಗರ ಅಂತಿಟ್ರು. ಯಾಕೆ? ವಿದ್ಯೆಯನ್ನು ಸಾಗರದಂತೆ, ಹೇಗೆ ಸಾಗರದಲ್ಲಿ ನೀರು ಇಷ್ಟಿದೆ ಅಂತ ಅಳೆಯುವುದಕ್ಕೆ ಸಾಧ್ಯವಾಗದೇ ಇರೋಷ್ಟು ನೀರು ಹೇಗೆ ಇರುತ್ತೋ ಹಾಗೆ ಇವರಿಗೆ ವಿದ್ಯಾಸಾಗರರು ಅಂದರೆ ವಿದ್ಯೆ ಇವರಲ್ಲಿ ಸಾಗರದಂತೆ ಅಪಾರವಾಗಿ ಇದೆ. ಹಾಗೆ ಭಗವಂತನು ಕೂಡ ಶ್ರುತಿಸಾಗರ. ಭಗವಂತನು ಸಾಗರದಂತೆ ಇರುವ ಶ್ರುತಿಗಳಿಗೆ ನೆಲೆಯಾಗಿದ್ದಾನೆ. ಅಷ್ಟೇ ಅಲ್ಲದೆ ಅವುಗಳನ್ನು ಯಾವಾಗಲೂ ಉಚ್ಚಾರಣೆ ಮಾಡ್ತಾ ಇರ್ತಾನೆ. ಆ ಶ್ರುತಿಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಆದ ಕಾರಣ ಶ್ರುತಿಗಳಿಗೆ ಒಡೆಯನಾಗಿದ್ದಾನೆ. ಆದ ಕಾರಣ ಶ್ರುತಿಸಾಗರ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ, ಇನ್ನು ಸತ್ಯಸಂಧಿಯರು ವ್ಯಾಖ್ಯಾನದಲ್ಲಿ ಇನ್ನು ಈ ರೀತಿ ವ್ಯಾಖ್ಯಾನವಿದೆ. ಶ್ರುತಿಸಾರತ್ವಾತ್ ಶ್ರುತಿ ಸಹ ಅಗೈ ಗೋವರ್ಧನಾದಿಭಿಃ ರಮತೆ ಇತ್ಯಗರಃ ಶ್ರುತಿಸಶ್ಚಾಸಾವಗರಶ್ಚ ಶ್ರುತಿಸಾಗರ ಅಂತ ಹೇಳ್ತಾ ಇದ್ದಾರೆ. ಶ್ರುತಿಸಾಗರನೇ ಅಲ್ಲ, ಆ ಶ್ರುತಿಗಳ ಸಾರವಾಗಿದ್ದಾನೆ ಮತ್ತು ಗೋವರ್ಧನ ಮೊದಲಾದ ಪರ್ವತಗಳ ಮೂಲಕ ಕ್ರೀಡಿಸುವವನು ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಶ್ರುತಿಗಳಿಗೆ ಆಶ್ರಯನಾಗಿದ್ದಾನೆ, ಮುಖ್ಯ ನೆಲೆಯಾಗಿದ್ದಾನೆ. ಆದ ಕಾರಣ ಶ್ರುತಿಸಾಗರ.
ಅಷ್ಟೇ ಅಲ್ಲ, ಶ್ರುತಿಗಳ ಸಾರನೂ ಆಗಿದ್ದಾನೆ. ಸಾಗರದಲ್ಲಿ ಮಧ್ಯ ಅಕ್ಷರ ಗ ತೆಗೆದು ಬಿಟ್ಟರೆ ಸಾರನಾಗಿದ್ದಾನೆ, ಸಾರಭೂತನಾಗಿದ್ದಾನೆ. ವಾಟ್ ಈಸ್ ದಿ ಜಿಸ್ಟ್ ಆ್ಯಂಡ್ ಕ್ವಿಂಟಸೆನ್ಸ್ ಆಫ್ ವೇದಾಸ್ ಅಂತ ಹೇಳಿದರೆ ಆನ್ಸರ್ ಈಸ್ ಭಗವಂತ, ಭಗವಾನ್, ಲಾರ್ಡ್, ಶ್ರೀ ವಿಷ್ಣು. ಶ್ರುತಿ ಸಾರಭೂತನಾಗಿದ್ದಾನೆ. ಹರಿಕಥಾಮೃತ ಸಾರ ಯಾರು ಅಂತ ಹೇಳಿದರೆ ಭಗವಂತ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ. ಈ ಹರಿಕಥಾಮೃತ ಸಾರ, ಹರಿಕಥಾ ಎಂಬ ಅಮೃತ ಸಾಗರದಂತೆ ಅಪಾರವಾಗಿದೆ. ಸಾಗರದಂತೆ ಇರುವ ಹರಿಕಥಾಮೃತವನ್ನು ನಾವು ಸ್ವೀಕಾರ ಮಾಡೋದಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಜಗನ್ನಾಥದಾಸರು ಏನು ಮಾಡಿದರು, ಆ ಹರಿಕಥಾಮೃತ ಸಾರವನ್ನು ತಗೊಂಡ್ರು. ಆ ಅಪಾರವಾದ ಸಾಗರದಂತೆ ಇರುವ ಹರಿಕಥಾಮೃತವನ್ನು ಕ್ವಿಂಟಸೆನ್ಸ್, ಜಿಸ್ಟ್ ಅಥವಾ ಕ್ಯಾಪ್ಸುಲ್ ರೂಪದಲ್ಲಿ ಸಾರವಾಗಿ ತಗೊಂಡು ಹರಿಕಥಾಮೃತ ಸಾರವನ್ನು ಹೇಳಿದರು. ಹಾಗೆ ಶ್ರುತಿಗಳ ಸಾರ ಏನು, ವಾಟ್ ಈಸ್ ದ ಕ್ವಿಂಟಸೆನ್ಸ್ ಆಫ್ ಶ್ರುತಿಗಳು ಅಂತ ಹೇಳಿದರೆ ಭಗವಂತ, ಲಾರ್ಡ್ ವಿಷ್ಣು ಅಂಥೇಳಿ. ಆದ ಕಾರಣ ಶ್ರುತಿ ಸಾರಭೂತನಾಗಿದ್ದಾನಾದ ಕಾರಣ ಭಗವಂತನಿಗೆ ಶ್ರುತಿಸಾಗರ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಶ್ರವಣೆ ಇತ್ಯಸ್ಯಾತ್ ಭಾವೇ ಕ್ತಿನ್ ಶ್ರುತಿ ಶ್ರವಣಂ ಗುಣಾನಾಂ ಶ್ರವಣಂ ಸ್ತುತಿರಿತಿ ಯಾವತ್ತು ಶ್ರುತಿಭಿಃ ಸಾಗರಃ ಇತಿ ಶ್ರುತಿಸಾಗರಃ. ನದಿಗಳಿಗೆ ಸಾಗರದಂತೆ ಸಕಲ ಸ್ತುತಿಗಳಿಗೂ ನೆಲೆಯಾಗಿದ್ದಾನೆ. ಹೇಗೆ ನದಿಗಳೆಲ್ಲವೂ ಕೂಡ ನದಿಗಳಿಗೆ ಆಶ್ರಯ ಯಾವುದು? ಅಂತಿಮವಾಗಿ ನದಿಗಳು ಎಲ್ಲಿ ಸೇರಬೇಕು? ಸಾಗರವನ್ನೇ ಸೇರುತ್ತೆ. ನದೀನದಾನಾಂ ಸಾಗರೋ ಗತಿ. ಹಾಗೆ ಈ ವೇದದಲ್ಲಿ ಮಾಡುವ ಎಲ್ಲ ಸ್ತುತಿಗಳು, ಸ್ತೋತ್ರಗಳಿಗೂ ನೆಲೆಯಾಗಿ ಯಾರು ಅಂದರೆ ಭಗವಂತನೇ. ಈ ಎಲ್ಲ ಸ್ತೋತ್ರಗಳ ಸ್ತುತಿಗಳ ಉದ್ದೇಶವೇನು? ಯಾರನ್ನು ಮಾಡುತ್ತೆ? ಈ ಸ್ತುತಿಗಳೆಲ್ಲ ಯಾರನ್ನು ಹೇಳುತ್ತೆ ಅಂದರೆ ಭಗವಂತನನ್ನೇ ಹೇಳುತ್ತೆ. ಆದ ಕಾರಣ ಸಕಲ ಸ್ತುತಿಗಳಿಗೆ ಮುಖ್ಯ ನೆಲೆಯಾಗಿದ್ದಾನೆ, ಆಶ್ರಯನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಶ್ರುತಿ ಸಾಗರ ಅಂತ ಹೆಸರು. ಇನ್ನು ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಮಳೆ ಬಂತು, ಆಕಾಶದಿಂದ ನೀರು ಬಿತ್ತು, ಅವೆಲ್ಲವೂ ಕೂಡ ನದಿಗಳಿಗೆ ಸೇರಿ ಆ ನದಗಳ ನೀರೆಲ್ಲ ಎಲ್ಲಿ ಹೋಗುತ್ತೆ? ಸಾಗರಕ್ಕೆ ಹೋಗುತ್ತೆ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ. ಆಕಾಶದಿಂದ ಬಿದ್ದ ನೀರುಗಳು ನದಿಗಳಲ್ಲಿ ಹರಿದು ಸಾಗರವನ್ನು ಹೇಗೆ ಸೇರುತ್ತೋ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ನಾವು ಯಾವ ದೇವತೆಗೆ ನಮಸ್ಕಾರ ಮಾಡಿದರೂ ಕೂಡ ಆ ನಮಸ್ಕಾರವು ಭಗವಂತನಿಗೆ ಸೇರುತ್ತೆ. ನದಿಗಳ ನೀರು ಸಮುದ್ರಕ್ಕೆ ಸೇರಿದಂತೆ ಯಾವ ದೇವತೆಗೂ ನಮಸ್ಕಾರ ಮಾಡಿದರೂ ಆ ದೇವತಾ ನಮಸ್ಕಾರ ಭಗವಂತನಿಗೆ ಸೇರುತ್ತೆ. ನಮ್ಮ ಮಧ್ವಮತ ಒಂದೇ ಹೀಗೆ ಹೇಳೋದು. ನಾವು ಏನು ಮಾಡ್ತೇವೆ? ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀ ರೇಣು ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ಮೂಲರಾಮಚಂದ್ರ, ರುದ್ರಾಂತರ್ಗತ ಭಾರತೀ ರೇಣು ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣ, ಯಾವ ದೇವತೆ ಹೆಸರು ಹೇಳಲಿ, ಗಣಪತ್ಯಂತರ್ಗತ ಭಾರತೀ ರೇಣು ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ಮೂರ್ತಿ. ನಾವು ಶಾಸ್ತ್ರದ ತಿರುಳು ತಿಳಿದವರಾದ ಕಾರಣ, ಶಾಸ್ತ್ರದ ರಹಸ್ಯ ತತ್ವ ತಿಳಿದವರಾದ ಕಾರಣ ನಾವು ಯಾವ ದೇವತೆಗೆ ನಮಸ್ಕಾರ ಮಾಡಿದರೂ ಆ ದೇವತಾಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಆಯಾ ಭಗವಂತನಿಗೆ ನಾವು ನಮಸ್ಕಾರವನ್ನು ಮಾಡ್ತೇವೆ. ಆದ ಕಾರಣ ಯಾವ ದೇವತೆಗೆ ಮಾಡಿದರೂ ನಮ್ಮ ನಮಸ್ಕಾರ ಆ ಭಗವಂತನಿಗೆ ಸೇರುತ್ತೆ. ಎಲ್ಲ ನದಿಗಳು ಹೇಗೆ ಸಾಗರಕ್ಕೆ ಸೇರುತ್ತೋ ಅದೇ ರೀತಿಯಾಗಿ ಆದ ಕಾರಣ ಭಗವಂತನಿಗೆ ಶ್ರುತಿ ಸಾಗರ ಅಂತ ಹೆಸರು. ಇನ್ನು ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದ್ದಾನೆ ಮತ್ತು
ವಾಯುದೇವರಿಗೆ ಮತ್ತು ರುದ್ರದೇವರಿಗೆ ಇವರೆಲ್ಲರಿಗೂ ಕೂಡ ಒಡೆಯನಾಗಿದ್ದಾನೆ, ಸಮಸ್ತ ದೇವತೆಗಳಿಗೂ ಒಡೆಯನಾಗಿದ್ದಾನೆ ಮೊದಲಾದಂತಹ ಎಲ್ಲ ವಿಷಯಗಳನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣ.